ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಚಾನಲ್. ಇವತ್ತು ಬೆಂಗನ್ಕಾಯಿ ಬರ್ತಾ ಕೇಳಿರ್ತೀರಾ, ಅದನ್ನು ಡಿಫ್ರೆಂಟ್ ವೇಲಿ ನೋಡಿ ಯಾವ ರೀತಿ ಮಾಡೋದು ಅಂತ ಎಷ್ಟು ದಿವಸ ನೋಡಿದ್ದೆ. ಇದು ನಾನು ಒಂದು ಹೆಲ್ದಿಯ ವರ್ಷನ್ನ ಬೆಂಗನ್ಕಾಯಿ ಬರ್ತಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ದೊಡ್ಡನೇ ಆದಂತಹ ಬದನೆಕಾಯಿ ಅಥವಾ ಮುಂಗಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನೀರು, ಟೊಮೊಟೊವನ್ನು ಬಳಸ್ತಾ ಇದ್ದೀನಿ. ಟೊಮೊಟೊವನ್ನು ಎಷ್ಟೇ ಹಾಕಿದ್ದು ಯಾಕೆ ಅಂತಂದರೆ ನಾನು ಇದನ್ನು ಬೇಯಿಸ್ತಾ ಇರೋದ್ರಿಂದ. ಸೊ ನಾನು ಇಲ್ಲಿ 2 ಟೊಮೊಟೊವನ್ನು 2 ದೊಡ್ಡನಾದ ಮುಳಗಾಯಿ ಅಥವಾ ಬದನೆಕಾಯನ್ನು ಹೆಚ್ಚಿ ಹಾಕಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಷ್ಟನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಒಂದು ಅರ್ಧ ಬೆಂದಿದೆ. ಇದನ್ನು ಈಗ ಒಂದು 7ರಿಂದ 8 ಹಸಿಮೆಣಸಿನಕಾಯನ್ನು ಹಾಕಿ ಮತ್ತೆ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ನಮ್ಮ ಬದನೆಕಾಯಿ, ಟೊಮೊಟೊ, ಮೆಣಸಿನಕಾಯಿ ಇಷ್ಟು ಕೂಡ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನೀರನ್ನು ತೆಗೆದುಬಿಟ್ಟು ಬದನೆಕಾಯಿ ಮತ್ತು ಟೊಮೊಟೊವನ್ನು ಮತ್ತು ಮೆಣಸಿನಕಾಯನ್ನು ಇಷ್ಟನ್ನು ಸ್ಮ್ಯಾಶರ್ ತಗೊಂಡು ನೀವು ಸ್ಮ್ಯಾಶ್ ಮಾಡ್ಕೋಬೋದು. ನಾನಿಲ್ಲಿ ಮಸೆಗುಂಡು ಅಂತ ಇಲ್ಲಿ ಬಳಸ್ತೀವಿ, ಅದನ್ನು ತಗೊಂಡು ಚೆನ್ನಾಗಿ ಮಸಿತಾ ಇದ್ದೀನಿ, ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಮತ್ತು ಬದನೆಕಾಯಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆರಿಬೇಕು. ಈ ಪ್ರೊಸೆಸ್ಸಿಂದ ಎಲ್ಲ ಚೆನ್ನಾಗಿ ಬೆರಿಯುತ್ತೆ, ಮಿಕ್ಸ್ ಆಗುತ್ತೆ. ಸೊ ಇದೆಲ್ಲ ಮಿಕ್ಸ್ ಆಗ್ತಿದೆ. ಎಲ್ಲ ಬೆಂದಿರೋದ್ರಿಂದ ಸ್ಮ್ಯಾಶ್ ಮಾಡೋದಕ್ಕೆ ಭಾಳ ಏನು ಕಷ್ಟ ಆಗೋದಿಲ್ಲ, ಬೇಗನೆ ಸ್ಮ್ಯಾಶ್ ಮಾಡ್ಬೋದು. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ, ಉಪ್ಪು ಖಾರ. ಆದರೆ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಕೊನೆಯದಾಗಿ. ಈಗ ನೋಡ್ಬೋದು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಒಂದು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ಇದು ಭಾಳನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಒಂದು 2ರಿಂದ 3 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಗಾರ್ಲಿಕ್ ಪೇಸ್ಟನ್ನು ಕೂಡ ಬಳಸ್ಬೋದು, 1 ಟೀ ಸ್ಪೂನಷ್ಟು. ಈ ಥರ ಹಾಕಿದ್ರೆ ರುಚಿ ಜಾಸ್ತಿ. ಹಾಗೆ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆಕ್ ಮಾಡಿಕೊಂಡು ಉಪ್ಪೇನಾದ್ರು ರಿಕ್ವೈರ್ಡ್ ಇದ್ದರೆ ಈ ಒಗ್ಗರಣೆಗೆ ಹಾಕೋಬೋದು. ಇಲ್ಲೂ ಕೂಡ ಉಪ್ಪು ರಿಕ್ವೈರ್ಡ್ ಇದೆ. ಸೊ ನಾನು ಸ್ವಲ್ಪ ಉಪ್ಪನ್ನು ಬಳಕೆ ಮಾಡ್ತಾ ಇದ್ದೀನಿ. ಮತ್ತೆ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಸ್ವಲ್ಪ ಅರಿಶಿನವನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರಿಶಿನವನ್ನು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಳ್ಳೆ ಕಲರ್ ಕುದಲಿ ಅನ್ನೋ ರೀಸನ್ಗೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಹಾಕ್ತೀನಿ ಅರಿಶಿನ ಪುಡಿಯನ್ನು. ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಇಷ್ಟೇ, ಒಗ್ಗರಣೆ ರೆಡಿ ಆಯಿತು. ಈಗ ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಮ್ಮ ಒಗ್ಗರಣೆಯನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಒಲೆ ಸ್ವಲ್ಪ ಮೀಡಿಯಮ್ ಹುರಿಯಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಅದರ ಏನಂತಾರೆ ಫ್ಲೇವರ್ಸ್ ಮಿಕ್ಸ್ ಆಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಆಗಿದೆ. ನಮ್ಮ ಬ್ಯಾಂಗನ್ಕಾಯಿ ಭರ್ತಾ ಅಥವಾ ಮುಳಗಾಯಿ ಪಲ್ಯ, ಬಜ್ಜಿ ಅಂತ ನಮ್ಮ ಸೈಡ್ ಹೇಳ್ತೀವಿ. ಸೊ ಬಜ್ಜಿ ಇಸ್ ರೆಡಿ ಟು ಟೇಸ್ಟ್. ಇದೇ ಥರ ರೆಸಿಪೀಸಿಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇದೇ ಈ ಬ್ಯಾಂಗನ್ ಕಾ ಭರ್ತಾವನ್ನು ಅನ್ನದ ಜೊತೆ ಅಥವಾ ಚಪಾತಿ, ಇಡ್ಲಿ, ದೋಸೆ ಜೊತೆ ತಿನ್ನಬಹುದು. ಇದು ಒಂದು ಸೈಡ್ ಡಿಶ್, ಹೆಲ್ತಿ ವರ್ಷನ್ ಆಫ್ ದಿ ಬ್ಯಾಂಗನ್ ಕಾ ಭರ್ತಾ. ಕೆಲವೊಬ್ರು ಸುಟ್ಬಿಟ್ಟು ಮಾಡ್ತಾರೆ, ಕೆಲವೊಬ್ರು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಮಾಡ್ತಾರೆ. ಇಲ್ಲಿ ಕಡಿಮೆ ಆಯಿಲನ್ನು ಬಳಸಿ ಯಾವ ರೀತಿ ಬ್ಯಾಂಗನ್ ಕಾ ಭರ್ತಾ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Please share the video as much as possible. Keep watching. Thank you.